ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಥ್ಯಾಂಕ್ ಯು. ಸಮಯ ಮಾಡಿಕೊಂಡು ನಮ್ಮ ಈ ಪ್ರೆಸ್ ಮೀಟಿಗೆ ಬಂದಿದ್ದೀರಾ, ತುಂಬ ಥ್ಯಾಂಕ್ಸ್. ನನ್ನ ಹೆಸರು ರೋಷನ್ ಡಿಸೋಜಾ ಅಂತ. ಈ ಚಿತ್ರದ ಬರಹಗಾರ, ನಿರ್ದೇಶಕ ಹಾಗೂ ನಿರ್ಮಾಪಕ. ನಾನು ಆಲ್ಮೋಸ್ಟ್ 13 ಇಯರ್ಸಿಂದ IT ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಲಾಸ್ಟ್ 7 ಇಯರ್ಸಿಂದ ಸಿನಿಮಾ ಪ್ಯಾರಲಲ್ ಆಗಿ ಸಿನಿಮಾ ಮೇಕಿಂಗ್, ಫಿಲ್ಮ್ ಮೇಕಿಂಗ್, ಸಿನಿಮಾಟೋಗ್ರಫಿ, ಎಡಿಟಿಂಗು ಆ್ಯಂಡ್ ಎಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ಟಡೀಸ್ ಮಾಡ್ಕೊಂಡು ಬರ್ತಾ ಇದೆ. ಸ್ಕ್ರೀನ್ ರೈಟಿಂಗ್ ಆ್ಯಂಡ್ ಸ್ಕ್ರಿಪ್ಟ್ ರೈಟಿಂಗ್ ಅನ್ನೋದನ್ನು ನಾನು ಸಪ್ರೇಟಾಗಿ ಫಿಲ್ಮ್ ಸ್ಕೂಲ್ ಮೂಲಕ ಕಲ್ತಿರೋದು. ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಏನು ಅಂದರೆ, ಮಂಗಳೂರಲ್ಲಿ ಒಂದು ದೊಡ್ಡ ಘಟನೆ ನಡೆಯುತ್ತೆ. ಆ ಘಟನೆಯಿಂದ ಒಂದಷ್ಟು ಸಾವುಗಳಾಗುತ್ತೆ. ಸೊ ಆ ಘಟನೆ ನಡೆದು 15 ಇಯರ್ಸ್ ಆದ್ರೂ ಆ ಘಟನೆ ಒಂದು ಕನ್ಕ್ಲೂಷನ್ ಅಂತ ಬಂದಿರಲ್ಲ. ಸೊ ಒಬ್ಬ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಈ ಘಟನೆಯನ್ನು ಇನ್ವೆಸ್ಟಿಗೇಟ್ ಮಾಡ್ತಾನೆ ಇರ್ತಾರೆ. ಸೊ ಇದು ಎಷ್ಟು ಡೀಪ್ ಆಗಿ ಹೋಗುತ್ತೆ ಅಂತ ಸಿನಿಮಾದ ಕತೆ. ಸಿನಿಮಾದ ಮೇನ್ ಹೈಲೈಟ್ ಏನು ಅಂದರೆ, ಇದು ನನಗೆ ಗೊತ್ತಿರೋ ಪ್ರಕಾರ ದಿಸ್ ಇಸ್ ಕನ್ನಡಾಸ್ ಫಸ್ಟ್ ಪ್ಯಾರಾಸೈಕಾಲಜಿಕಲ್ ಥ್ರಿಲ್ಲರ್. ಸೊ ಇಷ್ಟು ಹೇಳ್ತಾ ನಾನು ಟಾಕ್ ಎಂಡ್ ಮಾಡ್ತೀನಿ. ಪೂರ್ಣ ಹಾಂ. ಸೊ ಪ್ಯಾರಾಸೈಕಾಲಜಿ ಅಂದರೆ, ಸೈಕಾಲಜಿ ಅಂದರೆ ಇಟ್ ಈಸ್ ಅ ಸ್ಟಡಿ ಆಫ್ ಇಟ್ಸ್ ಅ ಬಿಹೇವಿಯರ್ ಸ್ಟಡಿ. ಸೊ ಪ್ಯಾರಾಸೈಕಾಲಜಿ ಅಂದರೆ ಪ್ಯಾರಾನಾರ್ಮಲ್ ಸೈಕಾಲಜಿ ಅಂತ. ಸೊ ಅದನ್ನು ಪ್ಯಾರಾಸೈಕಾಲಜಿ ಅಂತಾರೆ. ಸೊ ಪ್ಯಾರಾಸೈಕಾಲಜಿ ಸಮಥಿಂಗ್ ಸೈನ್ಸ್ ಕೆನಾಟ್ ಎಕ್ಸ್ಪ್ಲೇನ್. ಸೊ ನೀವು ನಿಮ್ಮ ಬಿಹೇವಿಯರನ್ನು ಅಬ್ಸರ್ವ್ ಮಾಡ್ತಾ ಸೈಂಟಿಫಿಕ್ ರೀಸನ್ ಬಿಹೇವಿಯರ್ ಕೊಡೋಕ್ಕೆ ಆಗಲ್ಲ, ಅದನ್ನು ಪ್ಯಾರಾಸೈಕಾಲಜಿ ಅಂತಾರೆ. ಸೊ ನಿಮ್ಗೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, 15ನೇ ಶತಮಾನದಲ್ಲಿ ನಾಸ್ಟ್ರಡಾಮಸ್ ಅಂತ ಒಬ್ಬರು ಫಿಲಾಸಫರ್ ಇದ್ದರು. ಸೊ ಅವರು ಒಂದು ಬುಕ್ ಬರೀತಾರೆ. ಆ ಬುಕ್ಕಲ್ಲಿ ಒಂದಷ್ಟು ಪ್ರೆಡಿಕ್ಷನ್ಸ್ ಬರುತ್ತೆ. ಆ ಪ್ರೆಡಿಕ್ಷನ್ಸ್ ಏನಾಗುತ್ತೆ ಅಂದರೆ ಒಂದಾಗೊಂದು ಎಲ್ಲ ನಿಜ ಆಗ್ತಾ ಬರುತ್ತೆ. ಅದರಿಂದ ಅವರು ಫೇಮಸ್ ಆಗ್ತಾ ಹೋಗ್ತಾರೆ. ಸೊ ಈವನ್ ಇತ್ತೀಚೆಗೆ ಹಿಟ್ಲರ್ ಅವರ ರೈಸ್ ಮತ್ತು ವರ್ಲ್ಡ್ ವಾರ್ ಬಗ್ಗೆ ಎಲ್ಲ ಅವರು ಪ್ರೆಡಿಕ್ಟ್ ಮಾಡಿರ್ತಾರೆ. ಸೊ ಅದು 15ನೇ ಶತಮಾನ ಬರೆದಿದ್ದ ಬುಕ್ಕು ಇವಾಗಲೂ ಇನ್ನೂ ವ್ಯಾಲಿಡ್ ಆಗಿದೆ. ಅವ್ರ ಎಷ್ಟೊಂದು ಪ್ರೆಡಿಕ್ಷನ್ಸ್ ಇನ್ನೂ ಟ್ರೂ ಆಗ್ತಿದೆ. ಬಟ್ ಈ ಥಾಟ್ಸ್ ಎಲ್ಲ ಅವ್ರಿಗೆ ಹೆಂಗೆ ಬಂತು, ಯಾರು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಈವನ್ ಸೈನ್ಸ್ ಕ್ಯಾನಾಟ್ ಎಕ್ಸ್ಪ್ಲೇನ್. ಸೊ ದ್ಯಾಟ್ ಇಸ್ ಪ್ಯಾರಾಸೈಕಾಲಜಿ. So this Mangalore incident is a real one or like? ಇಲ್ಲ, this is fictional. This is fictional. ಹಾಂ. ಸೊ ಈ ಸಿನಿಮಾನ ನಾವು ಬೆಂಗಳೂರಲ್ಲಿ ಮತ್ತು ಮಂಗಳೂರಲ್ಲಿ ಶೂಟ್ ಮಾಡೋದು. 50% ಬೆಂಗಳೂರಲ್ಲಿ ಟ್ರಾವೆಲ್ ಆಗುತ್ತೆ, ಆಮೇಲೆ 50% ಮಂಗಳೂರಿಗೆ ಟ್ರಾವೆಲ್ ಆಗುತ್ತೆ ಸಿನಿಮಾ. ಬೇರೆ ಪಾತ್ರಧಾರಿಗಳು ಇದ್ದಾರೆ, ಅವರು ಕಾರಣಾಂತರವಾಗಿ ಬರೋಕ್ಕಾಗಿಲ್ಲ. ಸೊ ಲಕ್ಷ್ಮೀಕಾಂತ್ ಅಂತ ಒಬ್ಬರು ಸಿಸ್ಟರ್ ನೀತಾ ಅನ್ನೋ ರೋಲ್ ಮಾಡಿದ್ದಾರೆ. ನಿಖಿಲ್ ಅವರು ಸಂಜಯ್ ಅನ್ನೋ ರೋಲ್ ಮಾಡಿದ್ದಾರೆ. ಆಮೇಲೆ ಜಾನ್ ಅಂತ ಒಬ್ಬರು ಪಾತ್ರ ಚೇತನ್ ರಾಯ್ ಅಂತ ಮಂಗಳೂರು ಆರ್ಟಿಸ್ಟ್ ಒಬ್ಬರು ಮಾಡಿದ್ದಾರೆ. ಸೊ ಇದೆಲ್ಲ ಮುಖ್ಯ ಪಾತ್ರ. ನಿತೇಶ್ ನಿಟ್ಟೂರ್ ಅಂತ ಒಬ್ಬರು ಅಹಮದ್ ಅನ್ನೋ ಒಬ್ಬ ಪಾತ್ರ ಮಾಡಿದ್ದಾರೆ. ಟೆಕ್ನಿಷಿಯನ್ಸ್ ನಮ್ಮ DOP ವಿಜಯ್ ಮುಂತೇರ್ ಅಂತ. ಸೊ ಇದವರ ಮೊದಲನೇ ಚಿತ್ರ DOP ಆಗಿ. ಸೊ ಅವರು DOP ವರ್ಕ್ ಮಾಡ್ತಾರೆ. ಹಾಂ, ನಿಖಿಲ್ ಕಾರ್ಯಪ್ಪ ಅಂತ ಅವರು ನಮ್ಮ ಸಿನಿಮಾದ ಕಲರಿಸ್ಟ್. ಹಾಂ, ಮ್ಯೂಸಿಕ್ ಡೈರೆಕ್ಟರ್ ಸಂಗೀತ ರಾಜು. ಕೊರಿಯೋಗ್ರಾಫರ್ ಶೇಷರಾವ್ ಅಂತ ನಮ್ಮ ಸಿನಿಮಾದ ಕೊರಿಯೋಗ್ರಾಫರ್. ಸ್ಟಂಟ್ಸ್ ಅಶೋಕ್ P ಅಂತ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಲೈನ್ ಪ್ರೊಡಕ್ಷನ್ ಮಿಥುನ್ ಚೇತನ್ ಆ್ಯಂಡ್ ಟೀಮ್ ಅವ್ರು ಮಾಡಿದ್ದಾರೆ. ಇದು ಸಿನಿಮಾ ಇವಾಗ ಮುಗ್ದಿದೆ. ಫೈನಲ್ ಸ್ಟೇಜಸ್ ಆಫ್ ಮಿಕ್ಸ್ ಆ್ಯಂಡ್ ಮಾಸ್ಟರ್ ಇದೆ, ಆಡಿಯೋ ಮಿಕ್ಸ್ ಆ್ಯಂಡ್ ಮಾಸ್ಟರ್. ಸಿನಿಮಾ ಕಲರ್ ಗ್ರೇಡಿಂಗ್ ಎಲ್ಲ ಆಗಿದೆ. ಮಿಕ್ಸ್ ಮಾಸ್ಟರ್ ಫೈನಲ್ ಸ್ಟೇಜಸ್ಸಲ್ಲಿದೆ. ಅದು ಇನ್ನೊಂದು 2-3 ವೀಕ್ಸಲ್ಲಿ ಮುಗಿದೋಗ್ಬಿಡುತ್ತೆ. ರಿಲೀಸ್ ಪ್ಲಾನ್ ನಾವು ನವೆಂಬರ್ 3rd ವೀಕಲ್ಲಿ ಮಾಡೋಣ ಅಂದ್ಕೊಂಡಿದ್ದೀವಿ. ಡೇಟ್ ಇನ್ನೂ ಫೈನಲೈಸ್ ಮಾಡಿಲ್ಲ, ಬಟ್ ಟೆಂಟೇಟಿವ್ಲಿ ನವೆಂಬರ್ 3rd ವೀಕ್ ಬರೋಣ ಅಂದ್ಕೊಂಡಿದ್ದೀವಿ ಸರ್. ನೀವು ಹೇಳಿ ಪ್ಲಾಟ್ ಅಂದ್ರೆ ನಿಜ ಮುಂಚೆನೆ ಪ್ರೆಡಿಕ್ಟ್ ಮಾಡ್ತಾರೆ ಅನ್ನೋದು. ದೇಜಾವ್ ಅಂತ ಒಂದು ಸಿನಿಮಾ ಬಂದಿತ್ತು, ಅಚ್ಯುತ್ ಕುಮಾರ್ ಅವ್ರು ನಮ್ಮ ಕನ್ನಡ. ಇಲ್ಲ ಸರ್, ಅದು ಪ್ಲಾಟ್ ನಾವು ನಿಮ್ಗೆ ಬರೀ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ನಾನು
ಬಟ್ ಪ್ಯಾರಾಸೈಕಾಲಜಿ ನಮ್ಮ ಪ್ಲಾಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಸರ್. ಆ ಥರ ಇಲ್ಲ ಆ ಥರ ಅಲ್ಲ. ಆ ಪ್ಯಾರಾಸೈಕಾಲಜಿ ಇನ್ನೂ ಈಸಿಯಾಗಿ ಡಿಫೈನ್ ಮಾಡೋಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ಅಷ್ಟೇ. The title is what actually attracted me. Okay. So, are you saying something broader, like we are all like Nimitta Matra, we are just here, something some more broader message in our India. ಹೌದು we ಸರ್. are talking about psychology, parapsychology. ಹೌದು. ಸೊ ನಮ್ಮ ಸಿನಿಮಾನಲ್ಲಿ ನಾವೊಂದು ದೊಡ್ಡ ಪರ್ಪಸ್ನ ಅಡ್ರೆಸ್ ಮಾಡ್ತಾ ಇದೀವಿ. ಸೊ ಆ ಪರ್ಪಸ್ನ ಫುಲ್ಫಿಲ್ ಮಾಡೋ ಕ್ಯಾರೆಕ್ಟರ್ಸ್ ಆರ್ ಜಸ್ಟ್ ನಿಮಿತ್ತ ಮಾತ್ರ ಅಂತ. ಸೊ ಅದಕ್ಕೆ ನಾವು ನಿಮಿತ್ತ ಮಾತ್ರ I follow Purnashamira. Okay. Usually he picks up these kind of subjects. So Thank you. ಇಲ್ಲ ಸರ್. ಸೊ ಅದೇ ಸೊ ನಿಮಿತ್ತ ಮಾತ್ರ ಅಂತ ಹೆಸರಿಟ್ಟಿದ್ದು ಅದಕ್ಕೇನೆ, ಬಿಕಾಸ್ ನಮ್ಮ ಸಿನಿಮಾಲಿ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ದೇ ಜಸ್ಟ್ ನಿಮಿತ್ತ ಮಾತ್ರ ಫಾರ್ ಅ ಗ್ರೇಟರ್ ಪರ್ಪಸ್. ಸೊ ನಮ್ಮ ಸಿನಿಮಾನಲ್ಲಿ ಒಂದು ಗ್ರೇಟರ್ ಪರ್ಪಸ್ಸೇ ಇದೆ. ಆ ಪರ್ಪಸ್ನ ಫುಲ್ಫಿಲ್ ಮಾಡೋಕ್ಕೆ ದ ಕ್ಯಾರೆಕ್ಟರ್ಸ್ ಇಸ್ ನಿಮಿತ್ತ ಮಾತ್ರ ಅಂತ. ಸೊ ನೆಕ್ಸ್ಟ್ ಪೂರ್ಣ ಅವ್ರಿಗೆ ಮೈಕ್ ಕೊಡ್ತೀನಿ ನಾನು. ನನ್ನ ಹೆಸರು ಪೂರ್ಣಚಂದ್ರ. ಈ ಸಿನಿಮಾಲಿ ನಾನು ನಾಯಕ ನಟ ಮಾಡ್ತಾ ಇದ್ದೀನಿ, ಬೇಸಿಕಲಿ ಆ್ಯಕ್ಟರ್. ಸೊ ಈ ಸಿನಿಮಾ ಬಂದು ಇವ್ರು ಹೇಳಿದಂಗೆ ಒಂದು ಪ್ಯಾರಾಸೈಕಾಲಜಿ, ನನಗೂ ಆ ಟರ್ಮು ಮತ್ತು ಅದ್ರ ಬಗ್ಗೆ ತುಂಬ ಆಳವಾಗಿ ಗೊತ್ತಿಲ್ಲ. ಸೈಕಾಲಜಿ ಅಂದರೆ ಏನಂತ ಗೊತ್ತಿರುತ್ತೆ, ಬಟ್ ಅದರದ್ದು ವಿವಿಧ ಭಾಗಗಳಿರ್ತವೆ, ಅದು ಯಾವುದೂ ನಮ್ಗೆ ಗೊತ್ತಿರೋಲ್ಲ. ಸೊ ಇವರು ರೋಷನ್ ಅವರು ತುಂಬ ವರ್ಕ್ ಮಾಡಿ ಅದ್ರ ಮೇಲೆ ತುಂಬ ವರ್ಷಗಳಿಂದ ವರ್ಕ್ ಮಾಡಿದ್ದಾರೆ. ಸೊ ಅವರು ಫಸ್ಟ್ ನನ್ನ ಕತೆ ಹೇಳಿದಾಗ, ನಿಮ್ಮ ಕತೆ ಅರ್ಥ ಆಗಬೇಕು ಅಂದರೆ ಇನ್ನೊಂದಷ್ಟು ಆರ್ಟಿಕಲ್ಸ್ ಅದು ಇದೆಲ್ಲ ಕಳಿಸ್ತೀನಿ ಸರ್, ಫಸ್ಟು ಅದನ್ನ ನೀವು ಓದ್ಕೊಳ್ಳಿ, ಅದನ್ನು ಓದಿ ನಿಮಗೆ ಅರ್ಥ ಆಯಿತು ಅಂದರೆ ನಾನು ನಿಮ್ಗೆ ಹೇಳೋ ಕತೆ ಅರ್ಥ ಆಗುತ್ತೆ ಅಂತ ಹೇಳಿದ್ರು. ಅವ್ರು ತುಂಬ ರಿಸರ್ಚ್ ಮಾಡಿದ್ದಾರೆ, ವರ್ಲ್ಡ್ ವಾರ್ ಟೈಮ್ಸ್ ಎಲ್ಲ ಇಟ್ಕೊಂಡು, ಡೇಟಾ ಎಲ್ಲ ಇಟ್ಕೊಂಡು, ಸ್ಟ್ಯಾಟಿಸ್ಟಿಕ್ಸ್ ಮತ್ತೆ ಆಗ ಮಾಡಿರೋ ರಿಸರ್ಚ್ ಮತ್ತೆ ಆಗಾಗಿರೋ ಕಾಂಡಗಳನ್ನೆಲ್ಲ ಇಟ್ಕೊಂಡು ಈ ಸ್ಕ್ರಿಪ್ಟ್ ಮೇಲೆ ಅವ್ರು ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಆಮೇಲೆ ಅವರು ತುಂಬ ಕಲ್ತಿದ್ದಾರೆ, ಅಂದರೆ ಸಿನಿಮಾ ಮೇಲೆ ಅವರು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್. ಮೋಸ್ಟ್ ಆಫ್ ದ ಡೈರೆಕ್ಟರ್ಸ್ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. ಸೊ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು ತುಂಬ ಅಂದರೆ ಅವ್ರಿಗೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್. ಸೊ ಬೇಸಿಕಲಿ ಅವ್ರಿಗೆ ಈಸಿ ಆಗ್ಬೋದು ಸಿನಿಮಾ ಎಲ್ಲ. ಅದಾದಮೇಲೆ ತುಂಬ ಎಮೋಷ್ನಲ್ ಆಗಿ ಒಂದು ಥ್ರೆಡ್ ತೊಗೊಂಡು ಹೋಗ್ತಾರೆ ಇಡೀ ಸಿನಿಮಾದಲ್ಲಿ. ಅಂದರೆ ನನ್ನ ಕ್ಯಾರೆಕ್ಟರ್ ಯಾವ್ದ್ರ ಜೊತೆ ಹೊಡೆದಾಡ್ತಿರುತ್ತೋ, ಸೊ ಅದಕ್ಕಿಂತ ಡೀಪರ್ ಇಶ್ಯೂಸ್ ಈ ಹುಡುಗನಿಗೂ ಕೂಡ ಇರುತ್ತೆ. ಸೊ ನಿಮ್ಗೆ ಅನ್ಸೋದಲ್ಲ ಇವ್ನು ಯಾರು ಸ್ವಲ್ಪ ಸೈಕಿದಂಗಿದ್ದಾನೆ ಅಂತ ಯಾರ ಬಗ್ಗೆ ನಿಮ್ಗೆ ಅನ್ಸ್ತಿರುತ್ತೆ, ಬಟ್ ಅವನು ತುಂಬಾ ಡೀಪರ್ ಥಾಟ್ ಅಲ್ಲಿ ಬೇರೆ ಏನನ್ನೋ ಹುಡುಕ್ತಾ ಇರ್ತಾನ. ಅವನು ಅಷ್ಟು ಡಿಸ್ಟರ್ಬ್ ಆಗ್ಲಿಕ್ಕೆ ತುಂಬಾ ಕಾರಣಗಳಿರುತ್ತೆ. ಸೊ ಆ ತರ ಒಂದು ಪಾತ್ರ, ಅವನು ಎಷ್ಟು ಡಿಸ್ಟರ್ಬ್ ಆಗಿರ್ತೋ ಅದಕ್ಕಿಂತ ತೀರಾ ಡಿಸ್ಟರ್ಬ್ ಆಗಿರೋ ಒಂದು ಪಾತ್ರನ ಹುಡ್ಕೊಂಡು ಹೋಗ್ತಿರ್ತಾನೆ, ಅಥವಾ ಘಟನೆಗೆ ಕಾರಣರಾಗಿರೋದನ್ನ ಹುಡ್ಕೊಂಡು ಹೋಗ್ತಿರ್ತಾನೆ. ಸೊ ಇದು ನಾನು ಅರ್ಥ ಮಾಡ್ಕೊಂಡಿರೋದು ಸಿನಿಮಾ ಬಗ್ಗೆ. ಅದು ಬಿಟ್ರೆ ನಾನು ಇಡೀ ಸಿನಿಮಾ ಇವ್ರು ಹೆಂಗೆ ಹೇಳಿದ್ರೆ ಹಂಗೆ ಮಾಡಿದ್ದೀನಿ. ಸೊ ಟೈಟ್ಲ್ ಪ್ರಕಾರ ನಾನು ಇದರಲ್ಲಿ ನಿಮಿತ್ತ ಪಾತ್ರ. ಸೊ ಅವ್ರು ಹೇಳಿದ್ರಲ್ಲ, ಎಲ್ಲ ಪಾತ್ರಗಳು ಬರೋದು ಒಂದು ಗ್ರೇಟರ್ ಪರ್ಪಸ್ಗೆ ಅಂತ. ಸೊ ನಾ ಈ ಸಿನಿಮಾದಲ್ಲಿ ಇವ್ರು ಹೇಳಬೇಕಾಗಿರೋ ಕತೆಗೆ ಬಂದಿರೋ ಒಂದು ಪಾತ್ರ. ಸೊ ಇನ್ನೊಂದು ಖುಷಿ ಏನಂದ್ರೆ, ಸಂಗೀತ ಅವರು, ನಂಗೆ ಅವ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಬಿಕಾಸ್ ನಾನು ಸ್ವಲ್ಪ ಇಗ್ನೋರೆಂಟ್ ಇರ್ಬೋದು. ಸೊ ಬಟ್ ಅವ್ರ ಜೊತೆ ನನಗೆ ಕೆಲಸ ಮಾಡ್ಬೇಕಾದ್ರೆ ಖುಷಿ ಆಗ್ತಿತ್ತು. ಮತ್ತೆ ಇವರು ಅವ್ರನ್ನ ನನ್ನ ಕ್ಲೀನ್ ಆಗಿ ಇಂಟ್ರೊಡ್ಯೂಸ್ ಮಾಡೋರು. ಕಾರಲ್ಲಿ ಹೋಗ್ತಾ ಇರ್ಬೇಕಲ್ಲ, ನೋಡಿ ಸಂಗೀತ ಒಂದು ಈ ಹಾಡು ಕೇಳಿಸ್ಕೊಳ್ಳಿ. ಸೊ ನಾನು ಇತ್ತೀಚೆಗೆ ನನಗೆ ಅದು ಗೊತ್ತಿರ್ಲಿಲ್ಲ. ಸೊ ಮೊನ್ನೆ ರೇಡಿಯೋದಲ್ಲೆಲ್ಲ ಕೇಳ್ತಾ ಇದ್ದೆ, ಅವ್ರು ಬಹಳ ಖುಷಿ ಆಗ್ತಿದ್ರು. ನನಗೆ ಇದು ಗೊತ್ತು ಅಂತ. ಅದಾದ್ಮೇಲೆ ನಾನು ಇವಾಗ ಟೀಸರ್ ನೋಡೋದು, ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ರಿಯಲಿ ಗುಡ್, ಸಖತ್ತಾಗಿ ಅನಿಸ್ತು ನನಗೆ. ಸೊ ಆಕ್ಟ್ ಮಾಡಿ ಮ್ಯೂಸಿಕ್ ಕೂಡ ಮಾಡಿದ್ದಾರೆ ಇವರು. ಬರೀ ನಿರ್ದೇಶನ ಮತ್ತೆ ಪ್ರೊಡಕ್ಷನ್ ಅಷ್ಟೇ ಅಲ್ಲ, ಎಡಿಟಿಂಗು ಇವರೇ ಮಾಡೋದು ಇಡೀ ಸಿನಿಮಾ. ಸೊ ಇವರು ಒನ್ ಮ್ಯಾನ್ ಆರ್ಮಿ ಮತ್ತೆ ಮಲ್ಟಿ ಟಾಸ್ಕಿಂಗ್, ನಮ್ಮ ಸಿನಿಮಾದ ಕಮಾಂಡರ್ ಅಂಡ್ ಚೀಫ್ ಎಲ್ಲರೂ ಇವರೇ. ಸೊ ನೋಡಿ, ಅದಕ್ಕೆ ಮತ್ತೆ ತುಂಬಾ ಫಿಟ್ ಆಗಿರೋ ಮನುಷ್ಯ. ಅದಕ್ಕೆ ನಮ್ಗೆ 5 ದಿನ ಮಂಗಳೂರಿನಲ್ಲಿ ಹಾಕೊಂಡು ರುಬ್ಬಾಡ್ಬಿಡು. ಅವ್ರು ಮಾತ್ರ ಆರಾಮಾಗಿ ಓಡಾಡ್ತಾರೆ. ಸುಸ್ತಾಯ್ತಾ? ಹೌದಪ್ಪ, ನಮ್ ಕೆಪಾಸಿಟಿಗೆ ಬೇರೆ ಇದೆ ಅಂತ. ಸೊ ಬಟ್ ಇಟ್ ವಾಸ್ ಫನ್. ಬಟ್ ಅಟ್ ದ ಸೇಮ್ ಟೈಮ್ ಸಿನಿಮಾ ಕತೆ ಅರ್ಥ ಮಾಡ್ಕೊಂತ ಮತ್ತೆ ಆ ಪಾತ್ರಗಳನ್ನ ತಿಳ್ಕೊಂತ ಹೋಗ್ತಾ ಇದ್ದಂಗೆ ತೀರಾ ಡಾರ್ಕ್ ಇದೆ. ಅಂದ್ರೆ ಕೆಲವೊಂದು ಪಾತ್ರಗಳು ಅವ್ರು ಇದೆಲ್ಲ ಮಾಡಿರ್ತಾರ, ಯಾಕೆ ಹಿಂಗ್ ಮಾಡ್ತಾರೆ ಅಂತ ನಾವು ಯೋಚಿಸ್ತಿರ್ತೀವಲ್ಲ. ಸೊ ಆ ತರ ಪಾತ್ರಗಳು. ಬಟ್ ದೆನ್ ಟೀಸರ್ ನೋಡಿದಾಗ ನನ್ಗೆ ಸ್ವಲ್ಪ ಬಹಳ ಖುಷಿ ಆಯ್ತು. ಬೇಸಿಕಲಿ ಮ್ಯೂಸಿಕ್ ಬಗ್ಗೆ ಇವ್ರ ಕೆಲಸ ನಾನು ಸೆಟಲ್ ಮಾಡ್ತಾ ಇದ್ದೆ, ಮತ್ತೆ ಡಬ್ಬಿಂಗ್ ಮಾಡ್ಬೇಕಂತ ನೋಡಿದ್ರೆ ನಿಮ್ ಕೆಲಸ ನಂಗೆ ಬಹಳ ಇಷ್ಟ ಆಯ್ತು. ಥ್ಯಾಂಕ್ ಯು. ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ, ಅದೊಂದು ಮಿಸ್ ಮಾಡಿದೆ. ಸೊ ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಮೇನ್ ಪ್ರೋಗ್ರಾಮರ್ಸ್ ರಷ್ಯಾನಲ್ಲಿ ಸ್ಟೀವ್ ಸಾಲ್ಕೋವ್ ಅಂತ ಮೇನ್ ಪ್ರೋಗ್ರಾಮರ್ ಅವರು. ಆಮೇಲೆ ಅಡಿಷನಲ್ ಪ್ರೋಗ್ರಾಮಿಂಗ್ ಸ್ಟಾರಿ ಟ್ರೈವನ್ ಅಂತ ಚೆನ್ನೈ ಅವ್ರು ಮಾಡಿದ್ದು. ಸೊ ಅವ್ರನ್ನೆಲ್ಲ ಗೈಡ್ ಮಾಡ್ತಾ, ಬ್ಯಾಕ್ಗ್ರೌಂಡ್ ಸ್ಕೋರ್ ಗೈಡ್ ಮಾಡ್ತಾ ಬಂದಿದ್ದೆಲ್ಲ ಸಂಗೀತ ಅವರು. ಸೊ ಸಂಗೀತ ಅವರು ಒಂದೆರಡು ಮಾತು ಹೇಳ್ತಾರೆ. ನಮಸ್ಕಾರ ಎಲ್ರಿಗೂ.
ಈ ಮುಂಚೆ ನನ್ನನ್ನು ನೀವು ಈ ಥರ ವೇದಿಕೆ ಮೇಲೆ ಹಾಡ್ತಾ ಕೇಳಿಸ್ಕೊಂಡಿರ್ತೀರ. ಬಟ್ ಇದೇ ಫಸ್ಟ್ ಟೈಮ್ ನನ್ನ ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಸ್ ಅನ್ ಆ್ಯಕ್ಟ್ರೆಸ್. ಸೊ ಆ್ಯಕ್ಟ್ರೆಸ್ ಅಲ್ದಿರ ಮ್ಯೂಸಿಕ್ ಡೈರೆಕ್ಟರ್ ಕೂಡ. ಐ ಕ್ಯಾನ್ ಸೇ ನನ್ನ ಮೊದಲನೇ ಫೀಮೇಲ್ ಹೂಸ್ ಡನ್ ಬೋತ್ ಆ್ಯಕ್ಟಿಂಗ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಷನ್ ಅಂತ. ಸೊ ನನಗೆ ತುಂಬ ಖುಷಿ ಕೊಟ್ಟಿದ್ದೇನೆಂದರೆ ರೋಷನ್ ಅವರು ಒಂದು ಫೀಮೇಲ್ಗೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟರು. ಜಸ್ಟ್ ನಾಟ್ ಆ್ಯಕ್ಟಿಂಗ್ ಬಟ್ ಟೆಕ್ನಿಕಲಿ ಕೂಡ ನಾನು ತುಂಬ ಇನ್ವಾಲ್ವ್ ಆಗಿದ್ದೀನಿ ಫಿಲಮಲ್ಲಿ. ಐ ಆಮ್ ಒನ್ ಆಫ್ ದ ಕೋ ರೈಟರ್ಸ್ ಆಲ್ಸೋ. ಪ್ರದ್ಯುಮ್ನ ನಾರಾಯಣ್ ಲಿಯೋನ್ ಅನ್ನೋರು ಇನ್ನೊಬ್ರು ಕೋ ರೈಟರ್. ಆ್ಯಂಡ್ ಸೆಟ್ಟಲ್ಲಿ ಕೂಡ ನಾನು ಇವರ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ. ತುಂಬ ಕಲಿಕೆ ಸಿಕ್ತು. ಅಂದರೆ ಒಂದು ಚಿತ್ರ ಹೇಗೆ ಮಾಡ್ತಾರೆ ಅನ್ನೋದನ್ನ ನನಗೆ ಎಸ್ಪೆಷಲಿ ನಿಮಿತ್ತ ಮಾತ್ರ ಒಂದು ಕಲಿಕೆ ಆಗಿತ್ತು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ನನ್ನ ಕ್ಯಾರೆಕ್ಟರ್ ಕಾಲೇಜ್ ಪಾಸ್ ಔಟ್ ಹುಡುಗಿ, ಬಟ್ ತುಂಬ ಒಂದು ಇಂಟ್ರೋವರ್ಟ್ ಕೈಂಡ್ ಆಫ್ ಹುಡುಗಿ. ನಾನು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತೀನಿ, ಆದರೆ ಆ ಕ್ಯಾರೆಕ್ಟರು ಸ್ಮೈಲ್ ಮಾಡಲ್ಲ. ಶಿ ಇಸ್ ಅನ್ ಇಂಟ್ರೋವರ್ಟ್. ಸೊ ಈ ಥರ ಒಂದು ಪಾತ್ರ ಮಾಡೋದಕ್ಕೆ ನನಗೂ ಸ್ವಲ್ಪ ಕಷ್ಟ ಆಯಿತು. ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್. ನನಗಿಂತ ಡಿಫ್ರೆಂಟ್ ಆಗಿತ್ತು ಈ ಕ್ಯಾರೆಕ್ಟರು. ಇಷ್ಟು ವರ್ಷಗಳು ನಾನು ನಮ್ಮ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಆ್ಯಸ್ ಅ ಸಿಂಗರ್. ಬಟ್ ಯಾವತ್ತೂ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ನನಗೆ ಅನಿಸಿರಲಿಲ್ಲ. ಸಾಕಷ್ಟು ಅವಕಾಶಗಳು ಸಿಕ್ಕಿತ್ತು. ಬಟ್ ಆದರೆ ನಾನು ನನ್ನ ಮ್ಯೂಸಿಕಲ್ಲಿ ನಾನು ಏನಾದ್ರು ಮಾಡಬೇಕು, ಫಸ್ಟ್ ನಾನು ನನ್ನ ಹೆಸರನ್ನ ಮ್ಯೂಸಿಕಲ್ಲಿ ಗುರುತಿಸ್ಕೋಬೇಕು ಅಂತ ಅಂದ್ಕೊಂಡು ಇಷ್ಟು ವರ್ಷ ಆ್ಯಕ್ಟಿಂಗ್ ಆಪರ್ಚುನಿಟೀಸ್ನ ತಗೊಂಡಿರಲಿಲ್ಲ. ಈ ಕತೆನ ರೋಷನ್ ಅವ್ರು ನನಗೆ ಬಂದು ಹೇಳಿದಾಗ ಫೋನಲ್ಲಿ ಕತೆ ಹೇಳಿದ್ರು, ಈ ಥರ ಒಂದು ಸ್ಟೋರಿ ಬರೆದಿದ್ದೀನಿ ಅಂತ. ಸ್ಟೋರಿ ಕೇಳ್ತಾ ಕೇಳ್ತಾ ನನಗೆ ಹೇಗಾಯಿತು ಅಂದರೆ ಐ ವಾಸ್ ಸ್ಟನ್ಡ್. ನನಗೆ ಏನು ಆಗ್ತಾ ಇದೆ, ಏನು ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಅಷ್ಟೊಂದು ಒಂಥರ ಆ ಲೋಕದಲ್ಲೇ, ಆ ಪ್ರಪಂಚದಲ್ಲೇ ಮುಳುಗೋಗ್ಬಿಟ್ಟಿದ್ದೆ ನಾನು. ಇನ್ಫ್ಯಾಕ್ಟ್ ಏನಾಯ್ತು ಅಂದರೆ ನಾನು ಐ ಹ್ಯಾಡ್ ಇಮ್ಯಾಜಿನ್ಡ್ ದ ಕ್ಯಾರೆಕ್ಟರ್ ಆಸ್ ಮೀ. ಅನನ್ಯ ಅನ್ನೋ ಕ್ಯಾರೆಕ್ಟರ್ ನನ್ನ ಹೆಸರು ಚಿತ್ರನಲ್ಲಿ. ಸೊ ನಾನೇ ಅನನ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ರೋಷನ್ ಹೇಳಿದ್ರು, ಸೊ ಈ ಕ್ಯಾರೆಕ್ಟರ್ ಅನನ್ಯ ನೀನೇ ಪ್ಲೇ ಮಾಡಬೇಕು ಅಂತ. ಅಲ್ಲ, ನೀವು ಹೇಳೋದ್ರಲ್ಲಿ ನಾನು ಆಲ್ರೆಡಿ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನೇ ಇದು ಅಂತ. ಸೊ ಐ ವಾಸ್ ಸೋ ಎಕ್ಸೈಟೆಡ್. ಈ ಪಾತ್ರದ ಒಂದು ಏನಂದ್ರೆ ನನಗೆ ಬರೀ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಒಂದು ಹೀರೋ ಸೆಂಟ್ರಿಕ್ ಫಿಲ್ಮ್ ಅಲ್ಲಿ ಕೆಲಸ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ತಾ ಇರಲಿಲ್ಲ. ಆರ್ ಜಸ್ಟ್ ಯುನೋ ಕಮ್ ಅಂಡ್ ಗೋ ತರ ಆ ಥರ ಪಾತ್ರಗಳು ಮಾಡಕ್ ನನಗೆ ಇಷ್ಟ ಇರಲಿಲ್ಲ. ಬಟ್ ಇವ್ರ ರೈಟಿಂಗ್ ಅಲ್ಲಿ ನಾನೊಬ್ಳೆ ಅಂತಲ್ಲ, ಈ ಫಿಲಮ್ ಅಲ್ಲಿರುವಂತ ಎಲ್ಲ ಫೀಮೇಲ್ ಕ್ಯಾರೆಕ್ಟರ್ಸ್ಗೂ ಅಷ್ಟೇ ಪ್ರಾಮುಖ್ಯತೆ ಇದೆ. ಅಂಡ್ ದೇ ಪ್ಲೇಯಿಂಗ್ ವೆರಿ ಸ್ಟ್ರಾಂಗ್ ರೋಲ್ಸ್. ಅಂದ್ರೆ ಒಂದು ಮೆಸೇಜ್ ಕೊಡೋ ಅಂತ ರೋಲ್ಸು. ಆಮೇಲೆ ವಿಮೆನ್ಗೆ ಒಂದು ನಮಗೂ ಒಂದು ಐಡೆಂಟಿಟಿ ಇದೆ ಅನ್ನೋ ಒಂದು ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ರೋಷನ್ ಅವರು. ನಾಟ್ ಜಸ್ಟ್ ಮೀ, ಎಲ್ಲ ಕ್ಯಾರೆಕ್ಟರ್ಸ್ನು. ಇನ್ಫ್ಯಾಕ್ಟ್ ಲಕ್ಷ್ಮೀಕಾಂತ್ ಅವರು ಒಂದು ತುಂಬಾನೇ ಒಳ್ಳೆ ರೋಲ್ ಮಾಡಿದ್ದಾರೆ ಈ ಫಿಲಮಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ರ ಜೊತೆ ನನಗೆ ಮ್ಯೂಸಿಕ್ ಡೈರೆಕ್ಷನ್ ಕೂಡ ಮಾಡುವಂಥ ಒಂದು ಅವಕಾಶ ಕೊಟ್ಟರು. ಸೊ ಈ ಮ್ಯೂಸಿಕ್ ಡೈರೆಕ್ಷನ್ ಜರ್ನಿ ನಾನು ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಮುಂಚೆಯಿಂದನೂ. ಈ ಫಿಲಮಿಂದ ನನ್ನ ಮ್ಯೂಸಿಕ್ ಡೈರೆಕ್ಷನ್ ಕರಿಯರ್ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. 4 ಹಾಡುಗಳಿದೆ. ಒಂದು ಹಾಡಿನ ರೂಪದಲ್ಲಿದೆ. ಇನ್ನು ಮಿಕ್ಕಿದ್ದೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದೀವಿ. ನನ್ನ ಸಿಂಗರ್ಸ್ ಬಗ್ಗೆ ಹೇಳಬೇಕು ಅಂದರೆ ನಾನು ಹಾಡಿದ್ದೀನಿ. ಆಮೇಲೆ ಈ ಚಿತ್ರದಲ್ಲಿ ನಿಖಿಲ್ ಪಾರ್ಥಸಾರಥಿ ಅವರು ಹಾಡಿದ್ದಾರೆ. ಆಮೇಲೆ ನನ್ನ ಫ್ರೆಂಡ್ ವಾಸುಕಿ ವೈಭವ್ ಅವ್ರು ಹಾಡಿದ್ದಾರೆ. ಸೊ ನಿಮಗೆ ಈ ಹಾಡುಗಳೆಲ್ಲ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ವರ್ಷ ನನ್ನ ಹಾಡುಗಳನ್ನ ಇಷ್ಟಪಟ್ಟಿದ್ದೀರಾ. ನನ್ನ ಈ ಸಿನಿಮಾದ ಹಾಡನ್ನ ಕೂಡ ನೀವು ಇಷ್ಟಪಡಬೇಕು. ಆ್ಯಂಡ್ ಐ ಗಿವ್ ದ ಮೈಕ್ ಟು ಅರವಿಂದ್ ಸರ್. ನನಗೆ ಇವ್ರ ಕ್ಯಾರೆಕ್ಟರ್ ತುಂಬಾನೇ ಇಷ್ಟ. ಅಂದ್ರೆ ನೀವು ಈ ಕ್ಯಾರೆಕ್ಟರ್ನ ನೋಡಿದಾಗ ಹೇಳ್ತೀರಾ, ಏಯ್ ಅಜ್ಜಾಸ್ ತರ ಇರಬೇಕು ಅಂತ. ಸೊ ನಮ್ಮ ಅಜ್ಜಾಸ್ ಅವ್ರಿಗೆ ಕೊಡ್ತೀನಿ. ಮತ್ತೆ ನಾನು ನನ್ನ ಪಾತ್ರದ ಬಗ್ಗೆ ಏನು ಮಾತಾಡೋದ್ರೆ ಮೋಸ್ಟ್ಲಿ ನಿಮ್ಗೆ ಕಥೆನೇ ಗೊತ್ತಾಗೋ ಎಲ್ಲ ಚಾನ್ಸಸ್ ಇರುತ್ತೆ. ನಾನು ಏನು ಹೇಳಕ್ ಹೋಗಲ್ಲ.
ಅಂದ್ರೆ ಸರ್ ಕೇಳ್ದಂಗೆ ಯಾಕೆ ನಿಮಿತ್ತ ಮಾತ್ರ ಇಟ್ರಿ ಅಂತ ಹೇಳಿದ್ರು. ನಂಗೂ ಫಸ್ಟ್ ಅವರು ಇಟ್ಟಾಗ ಅದೇ ಕ್ವಶನ್ ಇತ್ತು, ಯಾಕೆ ನಿಮಿತ್ತ ಮಾತ್ರ ಅಂತ ಇಟ್ಟಿದ್ದಾರೆ ಅಂತ. ಬಟ್ ಎಡಿಟಿಂಗ್ ಟೈಮಲ್ಲಿ ಅವ್ರ ಜೊತೆ ಆ ಪ್ರೊಸೆಸ್ ಅಲ್ಲಿ ಕೂತಾಗ ನನ್ಗೆ ಅನ್ಸಿದ್ದು ಆ ಕಥೆ ಏನಿದೆ, ಆ ಪಾತ್ರಗಳೇನಿದೆ, ಅದು ಆ ಸಿನಿಮಾಗ್ ಮಾತ್ರ ನಿಮಿತ್ತವಾಗಿರದೆ ಮುಗಿದ ಮೇಲೆ ನಮ್ಮಲ್ಲಿ ಒಂದು ಆಲೋಚನೆಗಳು ಹುಡ್ಸತ್ತಲ್ಲ ಸರ್, ಅದು ಯಾವತ್ತೂ ನಿಮಿತ್ತವಾಗಿರಲ್ಲ. ಅದು ತುಂಬಾನೇ ಬೇರೆ ಬೇರೆ ರೀತಿಯಲ್ಲಿ ಅನ್ಸುತ್ತೆ. ಓ ಹಿಂಗೂ ಇದೆಯಾ, ಓ ಹಿಂಗೂ ಆಗ್ತಿದ್ಯಾ ಅನ್ನೋ ಒಂದು ಯೋಚನೆ ಹುಟ್ಟಾಗತ್ತಲ್ಲ. ನಾನು ಸಿನಿಮಾ ನೋಡಿದಾಗ ಅನ್ಸಿದ್ದೆ ಅವಾಗ, ಓ ಕರೆಕ್ಟ್ ಆಗಿದೆ, ಆಗ್ತಾ ಇದ್ದರು ಅಂತಾನೆ ಹೇಳಿದೆ. ಮತ್ತೆ ಥ್ಯಾಂಕ್ ಯು ಎಲ್ಲ ತಂಡಕ್ಕೆ ನಮ್ಗೊಂದು ಆಪರ್ಚುನಿಟಿ ಕೊಟ್ಟು ವರ್ಕ್ ಮಾಡಕ್ಕೆ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸರ್. ಒಳ್ಳೇದಾಗಿ ಸಿನಿಮಾಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಧೀರಜ್ ಅಂತ. ನಾನು ಕನ್ನಡ ಫಿಲ್ಮಿ ಕ್ಲಬ್ ಅಂತ ಒಂದು ಹಂಬಲ್ ಇನಿಷಿಯೇಟಿವ್ ನಡೆಸ್ತಾ ಇದ್ದೀನಿ. ಇಟ್ ಇಸ್ ಕನ್ನಡ ಫಿಲ್ಮಿ ಕ್ಲಬ್ ಅನ್ನೋದು ಒಂದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್. ಅದು ಹೇಗೆ ಶುರು ಮಾಡಿದ್ವಿ ಅಂದ್ರೆ, ಯಾವಾಗ್ಲೂ ಒಂದು ಪ್ರಶ್ನೆ ಇರೋದು, 2 ವಾದ ಯಾವಾಗ್ಲೂ ನಡೆಯೋದು. ಕನ್ನಡ ಆಡಿಯನ್ಸ್ ಹೊಸಬ್ರ ಚಿತ್ರಕ್ಕೆ ಬಂದು ನೋಡ್ತಾ ಇಲ್ಲ ಅಂತ. ಇನ್ನೊಂದು ವಾದ ಏನಿರೋದು ಅಂದ್ರೆ, ಇಲ್ಲ ಒಳ್ಳೆ ಚಿತ್ರಗಳು ಬರ್ತಿಲ್ಲ, ಬಂದ್ರೆ ನೋಡಿರೋ ಉದಾಹರಣೆಗಳು ಸುಮಾರಿದಾವೆ ಅಂತ. ಸೊ ಆವಾಗ ನಾವು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ವರ್ಕ್ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಕಮ್ಯುನಿಟಿ ಬಿಲ್ಡಿಂಗ್ ಆಕ್ಟಿವಿಟೀಸ್ ಮಾಡ್ತಾ ಹೋದ್ವಿ. ಅಂದ್ರೆ ಸ್ಟಾರ್ ಸಿನಿಮಾಗಳಿಗೆ ಓಪನಿಂಗ್ ಸಿಕ್ಕೇ ಸಿಗುತ್ತೆ, ಅವ್ರ ಫ್ಯಾನ್ ಬೇಸ್ಗಳಿರುತ್ತೆ, ಅವ್ರ ಫ್ಯಾನ್ ಕ್ಲಬ್ ಇರುತ್ತೆ. ಬಟ್ ಹೊಸಬರ ಚಿತ್ರಗಳಿಗೆ ನಾವೊಂದು ಫಿಲ್ಮ್ ಕಮ್ಯುನಿಟೀಸ್ ಬಿಲ್ಡ್ ಮಾಡಿದ್ರೆ ಹೇಗೆ, ಫಿಲ್ಮ್ ಕ್ಲಬ್ಸ್ ಬಿಲ್ಡ್ ಮಾಡಿದ್ರೆ ಹೇಗೆ ಅಂದ್ಬಿಟ್ಟು ಬೆಂಗಳೂರಲ್ಲೇ ಲಾಸ್ಟ್ 1 year ಅಲ್ಲಿ ಸುಮಾರು 30+ ಮೀಟ್ ಅಂಡ್ ಗ್ರೀಟ್ ಸೆಷನ್ಸ್ ಮಾಡಿದ್ವಿ. ಸುಮಾರು ರಿನೋಡ್ ಫಿಲ್ಮ್ ಮೇಕರ್ಸ್, ಹೇಮಂತ್ ರಾವ್ ಅವ್ರು ಬಂದು ಸಪೋರ್ಟ್ ಮಾಡಿದ್ರು, RJ ಪ್ರದೀಪ್ ಅವ್ರು ಬಂದಿದ್ರು, ಪರಂಬಂದ ಕಿರಣ್ ರಾಜ್ ಅವ್ರು ಬಂದಿದ್ರು. ಸೊ ಈ ತರ ಸುಮಾರು ಫಿಲ್ಮ್ ಮೇಕರ್ಸ್ ಸಪೋರ್ಟ್ ಮಾಡಿ ಒಂದು ವೈಬ್ರೆಂಟ್ 2000-3000 ಮೆಂಬರ್ಸ್ ಇರುವಂತ ಒಂದು ಕಮ್ಯುನಿಟಿ ಬಿಲ್ಡ್ ಆಯ್ತು ಬೆಂಗಳೂರಲ್ಲಿ. ಅಂಡ್ ದೆನ್ ನಾವು ಇದನ್ನ ಎಲ್ಲ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಮಣಿಪಾಲ್, ಹುಬ್ಳಿ, ಬೆಳಗಾಂ, ತುಮಕೂರು, ಶಿವಮೊಗ್ಗ, ಮೈಸೂರು ಎಲ್ಲ ಕಡೆನೂ ನಮ್ಮ ಕ್ಲಬ್ ನ ಡಿಸೆಂಟ್ರಲೈಸ್ ಮಾಡಿದ್ವಿ. ಇವಾಗ ನಾವು ನಮ್ಮ ಕ್ಲಬ್ ಮೆಂಬರ್ಸ್ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಆಕ್ಟಿವ್ ಇದೆ. ರಫ್ಲಿ ಒಂದು 6,000 to 8,000 ಮೆಂಬರ್ಸ್ ಇರ್ಬೋದು. ಬಟ್ ಒಂದು ಹೊಸಬರ ಚಿತ್ರಕ್ಕೆ ನಮ್ ಕಡೆಯಿಂದ ಅಟ್ಲೀಸ್ಟ್ ಒಂದು 5,000 ಜನ ಓಪನಿಂಗ್ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಾಗ ಇದನ್ನ ಹಿಂಗೆ ಗ್ರೋ ಮಾಡ್ತಾ ಹೋಗ್ಬೇಕು. ಒಂದು ಪ್ಯಾಷನೇಟ್ ಫಿಲ್ಮ್ ಕಮ್ಯುನಿಟಿ, ಒಂದು ಫಿಲ್ಮ್ ಕಲ್ಟ್ ನ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಬಿಲ್ಡ್ ಮಾಡ್ಕೊಂಡು ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅನ್ನೋ ಪ್ರಾಸೆಸ್ ಅಲ್ಲಿ ಇದ್ದಾಗ ಆಲ್ರೆಡಿ ಒಂದು 5,000-8,000 ಮೆಂಬರ್ಸ್ ಓಪನಿಂಗ್ ಇರಬೇಕಾದ್ರೆ ನಮ್ಗೆ ಏನಕ್ಕೆ ಯಾರಾದ್ರೂ ಒಂದು ಸಿನಿಮಾ ಜೊತೆ ಕೈ ಜೋಡಿಸಬಾರ್ದು ಅಂತ ನಾವು ಹುಡುಕಾಟದಲ್ಲಿ ಇದ್ದಾಗ ರೈಟ್ ಟೈಮ್ ಅಲ್ಲಿ ರೋಷನ್ ಅವ್ರು ಕನೆಕ್ಟ್ ಆದ್ರು. ವಿ ಡೈರೆಕ್ಟ್ಲಿ ಟೋಲ್ಡ್, ಸಿನಿಮಾ ತೋರಿಸಿ ಸರ್, ಇಷ್ಟ ಆದ್ರೆ ಖಂಡಿತವಾಗಿ ಸಪೋರ್ಟ್ ಮಾಡ್ತೀವಿ ಅಂತ. ಸುಮಾರು ಸಿನಿಮಾಗಳನ್ನ ನೋಡಿ ಡಿಸಪಾಯಿಂಟ್ ಆಗಿ ಕೈ ಜೋಡ್ಸಕ್ ಆಗಿರ್ಲಿಲ್ಲ. ಬಟ್ ರೋಷನ್ ಅವ್ರ ಸಿನಿಮಾ ನೋಡಿದಾಗ ಇಲ್ಲ ಇದ್ರಲ್ಲಿ ಏನೋ ಇದೆ, ಒಂದು ಆನೆಸ್ಟ್ ಎಫರ್ಟ್ ಇದೆ, ಇದ್ರ ಜೊತೆ ನಾವು ಗುರುತಿಸ್ಕೋಬಹುದು ಅನ್ನಿಸ್ತು. ದಟ್ಸ್ ವೆನ್ ನಾವು ರೋಷನ್ ಜೊತೆ ಇಲ್ಲ ನಿಮ್ ಜರ್ನಿಯಲ್ಲಿ ನಾವು ಜೊತೆಲಿ ಇರ್ತೀವಿ ಅಂದ್ಬಿಟ್ಟು ನಾವ್ ಇನ್ನೊಂದು ಎಷ್ಟೊಂದು ಸುಮಾರು ಆಕ್ಸೆಸಿಬಿಲಿಟಿ ಕನ್ಸ್ಟೆಂಟ್ಸ್ ಅವರು. ಇವಾಗ ಯಾವ್ದೋ ಒಂದು ಹೊಸ ತಂಡಕ್ಕೆ ಅಮೆಝಾನ್ ಪ್ರೈಮ್ ನ ರೀಚ್ ಮಾಡೋದೇನೆ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಅಥವಾ ಯಾರೋ ಯಾರೋ ಓವರ್ಸೀಸ್ ರೈಟ್ಸ್ ಮಾಡ್ಬೇಕಾಗಿರುತ್ತೆ, ಇಲ್ಲ ಯಾವ್ದೋ ಒಂದು ಡಿಸ್ಟ್ರಿಬ್ಯೂಟರ್ಸ್ ಆರ್ ಆಕ್ಸೆಸಿಬಲ್ ಯಾರೇ. ಬಟ್ ಬಿಯಾಂಡ್ ದಟ್ ಪೋಸ್ಟ್ ರಿಲೀಸ್ ಏನೇನ್ ಹಂತಗಳು ಬರುತ್ತೆ ಬಿಸ್ನೆಸ್ ಆವೆನ್ಯೂಸ್ ಅಲ್ಲಿ, ಆ ಆಕ್ಸೆಸ್ ತುಂಬಾನೇ ಒಂಥರ ಚಾಲೆಂಜಿಂಗ್ ಆಗಿದ್ದಾಗ ನಾವು ನಮ್ಮ ಫಿಲ್ಮ್ ಕ್ಲಬ್ ಕಡೆಯಿಂದ ಈ ಆಕ್ಸೆಸ್ ಚಾಲೆಂಜ್ ನ ಬ್ರೇಕ್ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ನಾವೊಂದಷ್ಟು ಜನ ಡಿಸ್ಟ್ರಿಬ್ಯೂಟರ್ಸ್ ಜೊತೆ ಟೈಅಪ್ ಆದ್ವಿ. ಜನನಿ ರಿಲೀಸ್ ಅಂತಿದೆ, ಬ್ಲಿಂಕ್ ಸಿನಿಮಾದ ನಿರ್ಮಾಪಕರು ರವಿಚಂದ್ರ ಹಾಗೂ ರಾಮೇನಹಳ್ಳಿ ಜಗನ್ನಾಥ್ ಅಂತ ಹೊಂದಿಸಿ ಬರೀರೋ ಡೈರೆಕ್ಟರ್, ಅವರಿಬ್ರು ಸೇರಿ ಜನನಿ ಡಿಸ್ಟ್ರಿಬ್ಯೂಷನ್ ಅಂತ ಮಾಡ್ಕೊಂಡಿದ್ದಾರೆ. ಅವ್ರ ಮೂಲಕ ನಾವೇ ಈ ತರ ಪ್ಯಾಷನೇಟ್ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿಸೋಣ ಅಂತ ಒಂದಷ್ಟು ಜನ OTT ಅಗ್ರಿಗೇಟರ್ಸ್ ಜೊತೆ ಟೈಅಪ್ ಆದ್ವಿ. ಸೊ ದಟ್ ಡೈರೆಕ್ಟ್ಲಿ ಡಿಸಿಷನ್ ಮೇಕರ್ಸ್ ಯಾರ್ಯಾರಿದ್ದಾರೆ OTTs ಅಲ್ಲಿ ಅವ್ರ ಜೊತೆ ನಾವೇನಾದ್ರು ಬಿಸ್ನೆಸ್ ಕ್ರ್ಯಾಕ್ ಮಾಡ್ಬೋದಾ ಅಂತ. ಅಂಡ್ ವೇರಿಯಸ್ ರೈಟ್ಸ್ ಏನೇನಿರುತ್ತೆ ಸೆಲ್ಲಿಂಗ್ ಗೆ ಅವ್ರ ಜೊತೆ ಟಚ್ ಅಲ್ಲಿ ಇದೀವಿ. ಸೊ ಬೇಸಿಕಲಿ ಆಲ್ ಅಂಡರ್ ಒನ್ ರೂಫ್. ಫಸ್ಟ್ ಕಾಪಿ ಮಾಡ್ಕೊಂಡು ಕನ್ನಡ ಫಿಲ್ಮಿ ಕ್ಲಬ್ ಬಂದ್ರೆ ನಮಗ್ ಸಿನಿಮಾ ಇಷ್ಟ ಆದಲ್ಲಿ ದ ಎಂಟೈರ್ ಜರ್ನಿ ಹ್ಯಾಂಡ್ ಹೋಲ್ಡಿಂಗ್ ಪ್ರಾಸೆಸ್ ಅಲ್ಲಿ ನಾವು ಇರ್ತೀವಿ ಅನ್ನೋ ಒಂದು ಜರ್ನಿಯಲ್ಲಿ ಇದ್ದಾಗ ರೋಷನ್ ಅವ್ರು ಸಿಕ್ಕರು ನಮ್ಗೆ. ಅಂಡ್ ದಟ್ಸ್ ಹೌ ನಾವು ಕನ್ನಡ ಫಿಲ್ಮಿ ಕ್ಲಬ್ ಇಂದ ನಿಮಿತ್ತ ಮಾತ್ರ ತಂಡದ ಜೊತೆ ಜಾಯ್ನ್ ಆದ್ವಿ. ದಟ್ಸ್ ಅಬೌಟ್ ಇಟ್. ಅಂಡ್ ಇದ್ರದ್ದು ಎಲ್ಲ ಡೀಟೇಲ್ಸ್ ನಮ್ಮ ಪೇಜ್ ಅಲ್ಲಿ ಇದೆ. ನಾವ್ ಏನೇನ್ ಮಾಡ್ತೀವಿ, ಏನೇನ್ ಆಕ್ಟಿವಿಟೀಸ್ ಮಾಡ್ತೀವಿ ಎಲ್ಲದೂ ನಾವು ಇನ್ಸ್ಟಾ ಪೇಜ್ ಅಲ್ಲಿ ವೆರಿ ಟ್ರಾನ್ಸ್ಪರೆಂಟ್. ಆಲ್ ಆಕ್ಟಿವಿಟೀಸ್ ವಿ ಕೀಪ್ ಪೋಸ್ಟಿಂಗ್. So it's a very humble, non-profitable initiative with Nimitta Matra team. So this one is already got an OTT platform. ಇಲ್ಲ ಅಂದ್ರೆ we are in talks. Nimitta Matra is in talks. Initially ನಾವೇನಂದ್ರೆ ಬಿಫೋರ್ ಗೋಯಿಂಗ್ ಟು OTT we are in the process of finalizing a presenter. ನಮ್ಗೊಂದು ರಿನೋನ್ ಪ್ರೆಸೆಂಟರ್ ಆನ್ ಬೋರ್ಡ್ ಬಂದ್ರೆ ಅದಕ್ಕೊಂದು ವಿಸಿಬಿಲಿಟಿನೇ ಜಾಸ್ತಿ ಆಗೋಗುತ್ತೆ. ನಾನು ರೀಸೆಂಟ್ಲಿ ರೋಷನ್ ಅವ್ರಿಗೂ ಹೇಳ್ತಾ ಇದ್ದೀನಿ, ಡೇರ್ಡೆವಿಲ್ ಮುಸ್ತಫಾ ಅನ್ನೋ ಚಿತ್ರ ಪೂರ್ಣ ಸರ್ ಆಕ್ಟ್ ಮಾಡಿದ್ದಾರೆ.
ಸುಮಾರು ಮಾರ್ಕೆಟಿಂಗ್ ವಿಡಿಯೋಸ್ ಮಾಡ್ತಾ ಬಂದ್ರು ಅವರು. ಬಟ್ ದ ಮೂಮೆಂಟ್ ಡಾಲಿ ಸರ್ ವಾಸ್ ಆನ್ ಬೋರ್ಡ್, ಅದಕ್ಕೆ ಸಿಕ್ಕಿರೋ ವಿಸಿಬಿಲಿಟಿನೇ ಬೇರೆ ಆಗುತ್ತೆ. ಸೊ ಹಾಗಾಗಿ ನಮ್ಮ ಪ್ರಾಜೆಕ್ಟ್ಗೂ ನಾವೇನೇ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಪ್ಯಾರಲಲಿ ಮಾಡ್ತಾ ಇದ್ರೆ, ದ ಮೂಮೆಂಟ್ ವಿ ಹ್ಯಾವ್ ಅ ರಿನೋನ್ಡ್ ಪ್ರೆಸೆಂಟರ್ ಆನ್ ಬೋರ್ಡ್, ಅದರ ಅಟೆನ್ಷನ್ ಬೇರೆ ಇರುತ್ತೆ. Not yet. We have not yet got a presenter, but we are in talks. Initiation, discussion shuru ಮಾಡಿದೀವಿ. So I think very soon we will hopefully finalize. Like you said, saying no is a difficult thing. So when you don't like a film, saying no to them is like how, as a journalist, when I watch a movie, like I feel like the movie is not good. Saying no, but people will not take it like that. So saying, picking the right content and then saying, I'm going to take it forward. So in the art, most of them will come to you. Then saying no becomes a difficult thing for you. ಇಲ್ಲ, ಅದಕ್ಕೆ ಸರ್ ನಾವು ಮೋಸ್ಟ್ ಆಫ್ ದ ಕಮ್ಯುನಿಕೇಶನ್ಸ್ ಇಮೇಲ್ ಅಲ್ಲಿ ಇಟ್ಕೊಂಡ್ಬಿಡ್ತೀವಿ. ಸೊ ದಟ್ ಫೇಸ್ ಟು ಫೇಸ್ ಅಂದ್ರೆ ಒಂದು ಆಬ್ಲಿಗೇಷನ್ ಇರುತ್ತೆ, ಹೆಂಗಪ್ಪ ಇಲ್ಲ ಅನ್ನೋದು ಮುಖದ ಮೇಲೆ ಅಂತ. ಅದಕ್ಕೆ ವಿಲ್ ಗೆಟ್ ಬ್ಯಾಕ್ ಟು ಯು, ನಿಮ್ ಇಮೇಲ್ ಅಡ್ರೆಸ್ ಕೊಡಿ, ರೈಟ್ ಅನ್ ಇಮೇಲ್ ಅಂದ್ಬಿಟ್ಟು ಒಂದು ಪ್ರೊಫೆಷನಲ್ ಆಗಿ ವಿಲ್ ಟೆಲ್, ನಾವ್ ಸೆಲೆಕ್ಟ್ ಮಾಡಿಲ್ಲ ಅಂದಿದ್ ಮಾತ್ರಕ್ಕೆ ಈ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ, ನಮ್ಮ ರಿಕ್ವೈರ್ಮೆಂಟ್ ಮೀಟ್ ಆಗಿರಲ್ಲ, ಅಥವಾ ಮೇ ಬಿ ನಮ್ ಜಜ್ಮೆಂಟೇ ತಪ್ಪಿರ್ಬೋದು ಅಂತ ಒಂದು ಹಂಬಲ್ ವೇ ಅಲ್ಲಿ ವಿ ಆರ್ ಒಂದು ಗುಡ್ ಬುಕ್ಸ್ ಅಲ್ಲಿ ಇಟ್ಕೊಂಡೇನೆ ವಿ ಆರ್ ಟರ್ನಿಂಗ್ ಡೌನ್ ಅ ಲಾಟ್ ಆಫ್ ಅಪ್ರೋಚಸ್. ನಾನು ಆಕ್ಚುಲಿ ಇವ್ರ ಜೊತೆ ಒಂದು 2-3 ಸ್ಕ್ರೀನಿಂಗ್ ಅಟೆಂಡ್ ಮಾಡಿದ್ದೀನಿ. ಸೊ ನೋ ಹೆಂಗ್ ಹೇಳ್ತಾರೆ ಅನ್ನೋದು ಒಂದು ದೊಡ್ಡ ಸ್ಪೆಷಾಲಿಟಿ ಸರ್. ಆಕ್ಚುಲಿ ಸೊ ನಾನು ಧೀರಜ್ ಅವ್ರ ಜೊತೆ ಕಾನ್ಸ್ಟೆಂಟ್ ಡಿಸ್ಕಷನ್ ಯಾವಾಗ ನಡೀತಾ ಇರೋದು ಏನು ಅಂದ್ರೆ ಪ್ರೆಸೆಂಟರ್ ಬಗ್ಗೆ ಸರ್. ಸೊ ವಿ ಆರ್ ಅ ಸ್ಮಾಲ್ ಫಿಲ್ಮ್. ಸೊ ನಾವು ಒಂದು ಚಿಕ್ಕ ಚಿತ್ರ ಒಂದು ಒಳ್ಳೆ ಪ್ರೆಸೆಂಟರ್ ಮೂಲಕ ಬಂದ್ರೆ ವಿಸಿಬಿಲಿಟಿ ಜಾಸ್ತಿ ಇರೋದೊಂದು ಇಸ್ ಅ ಫ್ಯಾಕ್ಟ್ ದಟ್ ನಂಗೆ ತುಂಬಾ ಮುಂಚೆಯಿಂದಾನೆ ಗೊತ್ತಿರೋ ಫ್ಯಾಕ್ಟ್ ಇದು. ಅಂಡ್ ಇಟ್ ಇಸ್ ಸಮಥಿಂಗ್ ದಟ್ ಐ ಆಲ್ವೇಸ್ ಹ್ಯಾಡ್ ಇನ್ ಮೈಂಡ್. ಈವನ್ ಪ್ರೀ ಪ್ರೊಡಕ್ಷನ್ ಟೈಮಲ್ಲೂ ಅಷ್ಟೇ ಒಂದು ಪ್ರೆಸೆಂಟರ್ ಮೂಲಕನೇ ಬರಬೇಕು ಅನ್ನೋ ಥಾಟ್ ಕಾನ್ಸ್ಟೆಂಟ್ಲಿ ಇತ್ತು. ಸೊ ಈವನ್ ವೆನ್ ಐ ಮೆಟ್ ಧೀರಜ್, ಇದು ನಮ್ಮ ಇನಿಷಿಯಲ್ ಡಿಸ್ಕಷನ್ ಸ್ಟಾರ್ಟೆಡ್ ಆಫ್ ವಿತ್ how do we get a presenter on board anta. So now we've come to a very advanced stage. So almost final ಮಾಡ್ತೀವಿ. Probably ನಮ್ಮ ನೆಕ್ಸ್ಟ್ ಪ್ರೆಸ್ ಮೀಟ್ ಟ್ರೈಲರ್ ಲಾಂಚ್ಗೆ ಅಂತ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀವಿ. ಸೊ ಅಲ್ಲಿ ಪ್ರಾಬ್ಲಿ ವಿ ವಿಲ್ ಕಮ್ ವಿತ್ ದ ಪ್ರೆಸೆಂಟರ್. ಅಂಡ್ ಅದೇ ನಮಗೆ ಗೊತ್ತಿರೋಂಗೆ ಸರ್, ಇರೋದೇ ಒಂದು 2-3 ಜನ ಪ್ರೆಸೆಂಟರ್ಸ್ ಮುಂದೆ ಬಂದು ಹೊಸಬ್ರಿಗೆ ಓಪನ್ ಆಗಿ ಪ್ರೆಸೆಂಟ್ ಮಾಡ್ತಿರೋದೆ ಒಂದು ನಮ್ಮ ಡಾಲಿ ಸರ್, ಡಾಲಿ ಪಿಕ್ಚರ್ಸ್ ಕಡೆಯಿಂದ, ಇನ್ನೊಂದು ಪರಂಬಾ ಪಿಕ್ಚರ್ಸ್ ಕಡೆ, ಪರಂಬಾ ಸ್ಟುಡಿಯೋಸ್ ಕಡೆ. ಅದಲ್ಲದೆ ಒಂದಷ್ಟು ಇಂಡಿವಿಜುವಲ್ ಪ್ರೊಡ್ಯೂಸರ್ಸ್ ಇವಾಗ ಮುಂದೆ ಬರ್ತಾರೆ, ವಿಲ್ ಟೇಕ್ ಓವರ್ ಇಟ್. ಅಂಡ್ ನಾವ್ ಇನ್ವೆಸ್ಟ್ ಮಾಡ್ತೀವಿ, ಮಾರ್ಕೆಟಿಂಗ್ ಇನ್ವೆಸ್ಟ್ಮೆಂಟ್, ಡಿಸ್ಟ್ರಿಬ್ಯೂಷನ್ ಇನ್ವೆಸ್ಟ್ಮೆಂಟ್ ನೋಡ್ಕೊಂಡು ನಾವ್ ಕೈ ಜೋಡಿಸ್ತೀವಿ ಅಂತ ಒಂದಷ್ಟು ಜನ ಆಲ್ರೆಡಿ ಟಾಕ್ಸ್ ಇದ್ದಾರೆ. ಬಟ್ ನಮ್ಗೆ ಏನಂದ್ರೆ ಅವ್ರಗಳ ಜೊತೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಬೇಕು. ಇವಾಗ ಹೇಗೆ ಅಂದ್ರೆ ನಾವು ಪ್ರೆಸೆಂಟರ್ಸ್ ಹತ್ರ ಹೋಗಕ್ ಮುಂಚೆನೆ ದೇ ಶುಡ್ ಹ್ಯಾವ್ ನೋನ್ ಅಬೌಟ್ ಆರ್ ಫಿಲಮ್. ಇವಾಗ ಈ ಪ್ರೆಸ್ ಮೀಟ್ ಮೂಲಕ ಅಥವಾ ಒಂದಷ್ಟು ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಮೂಲಕ ಅವ್ರಿಗೆ ನಮ್ಮ ಸಿನಿಮಾದ ಬಗ್ಗೆ ಏನೋ ಗೊತ್ತಿದೆ. ಬಿಕಾಸ್ ಎಂಡ್ ಆಫ್ ದ ಡೇ ಅವ್ರಿಗೂ ಇಟ್ಸ್ ನಾಟ್ ಸೋಷಿಯಲ್ ಸರ್ವಿಸ್ ಅಲೋನ್ ಅಲ್ವಾ, ಅಂದ್ರೆ ದೇ ಆರ್ ಆಲ್ಸೋ ಇನ್ವೆಸ್ಟಿಂಗ್, ಇಟ್ಸ್ ಅ ಬಿಸ್ನೆಸ್. ಸೊ ಹಂಗಾಗಿ ಬಿಫೋರ್ ಗೋಯಿಂಗ್ ಟು ಪ್ರೆಸೆಂಟರ್ಸ್ ನಮ್ಮ ಸಿನಿಮಾ ಒಂದು ಟಾಕ್ ಆಗ್ಲಿ ಅನ್ನೋದೊಂದು ಆಸೆ ಇದೆ. ಅಂಡ್ ದೆನ್ ಫಾರ್ಚುನೇಟ್ಲಿ ಯಾರು ಪ್ರೊಡ್ಯೂಸರ್ಸ್ ಪ್ರೆಸೆಂಟರ್ಸ್ ಆನ್ ಬೋರ್ಡ್ ಆದ್ರೆ, then before going to any OTT aggregators or OTT decision makers after theatrical run, they should have heard about our film ಅನ್ನೋದು ನಮ್ಮ ಮಾರ್ಕೆಟಿಂಗ್ ಕ್ಯಾಂಪೇನ್ ಆಗಿದೆ, ನಮ್ಮ ಸ್ಟ್ರಾಟಜಿ ಆಗಿ ಟ್ರೈ ಮಾಡ್ತಾ ಇದ್ದೀವಿ. ಅಂಡ್ ಇನ್ನೊಂದು ಏನಂದ್ರೆ, ಐ ವಾಸ್ ಟೆಲಿಂಗ್ ರೋಷನ್, ಈ ಟೀಸರ್ ಏನ್ ಇವತ್ತು ಲಾಂಚ್ ಮಾಡಿದ್ವಿ, ವಿ ನಾಟ್ ಲಾಂಚಿಂಗ್ ದಿಸ್ ಆನ್ ಯೂಟ್ಯೂಬ್, ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಹಾಕೋಣ ಅಂತ. ಅರೆ ನಾವು ಹೊಸಬ್ರಾಗಿ ಯೂಟ್ಯೂಬ್ ಅಲ್ಲಿ ಹಾಕಿ ಲಿಂಕ್ ಹಾಕಿದ್ರೆ ಆಡಿಯನ್ಸ್ಗೆ ಅಷ್ಟು ಪೇಷನ್ಸ್ ಇರಲ್ಲ. ಆ ಲಿಂಕ್ ಕ್ಲಿಕ್ ಮಾಡೋ, ಯೂಟ್ಯೂಬ್ ಓಪನ್ ಆಗಿ ಅಲ್ಲೊಂದು ಆಡ್ ಬಂದು, ಸ್ಕಿಪ್ ಆಡ್ ಬಂದು, ಬಫರ್ ಆಗಿ, ಅದೇ ದೊಡ್ಡವ್ರು ಮಾಡಿದ್ರೆ ನೋಡ್ತಾರೆ. ಸೊ ನಾನೇ ಎಷ್ಟೊಂದು ಜನ ನೋಡಲ್ಲ. ಅದೇ ಇನ್ಸ್ಟಾ ರೀಲ್ ಅಲ್ಲಿ ಬಂದ್ರೆ ಪುಷ್ ಮಾಡ್ತೀವಿ, ಅಟ್ಲೀಸ್ಟ್ ಒಂದು 5 seconds ಹುಕ್ಕಿದ್ರೆ ಅದರಲ್ಲಿ ಆಯ್ತು ಬಿಡು ಏನೋ ಮಾಡಿಯಾರಲ್ಲ ಅಂದ್ಬಿಟ್ಟು ಒಂದು 10 seconds ಆದ್ರೂ ನಾನು ಕೊಡ್ತೀನಿ. ಸೊ ಹಂಗಾಗಿ ಈ ತರ ಒಂದು ಮೈನ್ಯೂಟ್ ಲೆವೆಲ್ ಅಲ್ಲೂ ವರ್ಕ್ ಮಾಡಿದೀವಿ. ಆದಷ್ಟು ಹೆಂಗಾದ್ರೂ ಮಾಡಿ ವಿಲ್ ರೀಚ್ ದ ರೈಟ್ ಟಾರ್ಗೆಟ್ ಆಡಿಯನ್ಸ್ ಅಂತ ನೋಡೋಣ. ಫಿಂಗರ್ಸ್ ಕ್ರಾಸ್ಡ್, ಹೋಪ್ಫುಲಿ ಇಟ್ ವರ್ಕ್ಸ್. ಅದೇ ಎಂಡ್ ಆಫ್ ದ ಡೇ ಇಟ್ ವಿಲ್ ಬಾಯ್ಲ್ ಡೌನ್ ಟು ಕಂಟೆಂಟ್. ಅಸ್ಯೂಮಿಂಗ್ ವಿ ಮೇಡ್ ಅ ಗುಡ್ ಫಿಲಮ್, ಎಲ್ಲ ಜನ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅದೇ ನಮ್ಮ ಮಾರ್ಕೆಟಿಂಗ್ ಎಫರ್ಟ್ಸ್ ಕೂಡ ತುಂಬಾ ಅನ್ಕನ್ವೆನ್ಷನಲ್ ಆಗೇ ಇದೆ ಸ್ಟಾರ್ಟಿಂಗ್ ಇಂದನು. ವಿ ಆರ್ ನಾಟ್ ಫಾಲೋಯಿಂಗ್ ಎನಿ ಕನ್ವೆನ್ಷನಲ್ ಮಾರ್ಕೆಟಿಂಗ್ ಪ್ಯಾಟರ್ನ್. ಸೊ ಮೇನ್ಲಿ ಏನಕ್ಕೆ ಅಂದರೆ ಸಿನಿಮಾ ಸ್ಟ್ಯಾಂಡ್ ಔಟ್ ಆಗಬೇಕು, ನಮ್ಮ ಸಿನಿಮಾದ ಹೆಸರು ಸ್ಟ್ಯಾಂಡ್ ಔಟ್ ಆಗಬೇಕು ಅನ್ನೋದೊಂದು ಥಾಟ್ ಇತ್ತು. ಆಮೇಲೆ ಅದಾದ್ಮೇಲೆ ಓಕೆ ಕಂಟೆಂಟ್ ಸ್ಟ್ಯಾಂಡ್ ಔಟ್ ಆಗಬೇಕು ಅನ್ನೋ ಥಾಟ್ ಇತ್ತು. ಸೊ ನಾವು ಎಲ್ಲರೂ ಮಾಡೋದನ್ನ ನಾವು ಮಾಡಿದ್ರೆ
ವಿಲ್ ಗೆಟ್ ಲಾಸ್ಟ್ ಇನ್ ದ ಕ್ರೌಡ್ ಅಂತ ಒಂದು ದಟ್ ಇಸ್ ಸಮಥಿಂಗ್ ದಟ್ ವಿ ಆಲ್ವೇಸ್ ಡಿಸ್ಕಸ್ಡ್ ಮೀ ಅಂಡ್ ಧೀರಜ್. ಸೊ ತುಂಬ ಡೀಟೇಲ್ಡ್ ಆಗಿ ಮಾರ್ಕೆಟ್ ಸ್ಟಡಿ ಮಾಡಿ, ಬೇರೆಯವರೆಲ್ಲ ಏನೇನು ಮಾಡಿದ್ದಾರೆ ಅದೆಲ್ಲ ಸ್ಟಡಿ ಮಾಡಿ, ವಿ ಆಲ್ವೇಸ್ ಥಿಂಕ್ ಆಫ್ ಡಿಫ್ರೆಂಟ್ ವೇಸ್ ಆಫ್ ಮಾರ್ಕೆಟಿಂಗ್ ದ ಫಿಲ್ಮ್. ಸೊ ನಾವು ಈ ಟೀಸರ್ ಕೂಡ ನಾವು ಇನ್ಸ್ಟಾಗ್ರಾಮ್ ಲಾಂಚ್ ಮಾಡೋದು, ದಟ್ ಈಸ್ ಆಲ್ಸೋ ಒನ್ ಆಫ್ ವೆರಿ ಇಂಪಾರ್ಟೆಂಟ್ ಅನ್ಕನ್ವೆನ್ಷನಲ್. ಅಂಡ್ ಇನ್ನೊಂದು ಆಫ್ಲೈನ್ ಮಾಡಕ್ ಶುರು ಮಾಡಿದ್ವಿ. ಒಂದು 20-25 ಜನ ತಂಡ ಕಟ್ಕೊಂಡು ಈ ನಾಟಕದವ್ರು ಹೇಗ್ ಮಾಡ್ತಾರೆ, ನಮ್ ಸುಮಾರು ಜನ ನಮ್ಮ ಟೀಮಲ್ಲಿ ನಾಟಕದವ್ರು ಯಾರೇ, ಸೊ ಅವರು ಆಫ್ಲೈನ್ ಪ್ಯಾಂಪ್ಲೆಟ್ಸ್ ಕೊಟ್ಟು ಮಾರ್ಕೆಟ್ ಮಾಡೋರು. ನಾವು ವೈ ಡೋಂಟ್ ವಿ ಇಂಪ್ಲಿಮೆಂಟ್ ದ ಸೇಮ್ ಸ್ಟ್ರಾಟಜಿ ಫಾರ್ ಫಿಲ್ಮ್ಸ್ ಅಂದ್ಬಿಟ್ಟು ನಮ್ಮ ಫಿಲ್ಮ್ ಕ್ಲಬ್ ಮೂಲಕ 8 ಡಿಸ್ಟ್ರಿಕ್ಟ್ಸ್ ಅಲ್ಲೂ ಆಫ್ಲೈನ್ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ. ರೀಸೆಂಟ್ಲಿ ಸೂರಿ ಸರ್ ಕೋಇನ್ಸಿಡೆಂಟ್ಲಿ ವಿದ್ಯಾರ್ಥಿ ಭವನ್ ಹತ್ರ ಸಿಕ್ಕಿ ಅವರು ಅಪ್ರಿಶಿಯೇಟ್ ಮಾಡಿದ್ರು, ಇಲ್ಲ ಈ ತರ ಡೈರೆಕ್ಟ್ಲಿ ನಾವು ಆಡಿಯನ್ಸ್ ನ ಮೀಟ್ ಆಗಿ ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಒಂದು ಪರ್ಸನಲ್ ಕನೆಕ್ಟ್ ಬರುತ್ತೆ. ನಮ್ಮ ಉದ್ದೇಶನೂ ಅದೇ ಆಗಿತ್ತು. ಅಂಡ್ ಸೂರಿ ಸರ್ ಗೇವ್ ಎ ವ್ಯಾಲಿಡೇಷನ್ ಫಾರ್ ದಟ್, ನೀವು ರೈಟ್ ಡೈರೆಕ್ಷನ್ ಎಲ್ಲಿ ಇರಾ ಮಾಡಿ ಅಂತ. ಅದೇ ಏನಂದ್ರೆ ವಿ ವಾಂಟ್ ಟು ಡೂ ಎವ್ರಿಥಿಂಗ್ ಅಂಡ್ ಎವ್ರಿಥಿಂಗ್ ಪಾಸಿಬಲ್ ಟು ರೀಚ್ ಅವರ್ ಟಾರ್ಗೆಟ್ ಆಡಿಯನ್ಸ್. ಅದೇ ಬಿಯಾಂಡ್ ಎವ್ರಿಥಿಂಗ್ ಇಟ್ಸ್ ಕಂಟೆಂಟ್. ಅದೇ ನಮ್ಗೆಲ್ರಿಗೂ ಗೊತ್ತು, ನಮ್ ಬ್ಲಿಂಕ್ ಅನ್ನೋ ಚಿತ್ರ 6 ಥಿಯೇಟರ್ ರಿಲೀಸ್ ಆಗಿ 80 ಥಿಯೇಟರ್ಗೂ ಹೋಯ್ತು ವಿತ್ ಬೇರ್ ಮಿನಿಮಮ್ ಮಾರ್ಕೆಟಿಂಗ್. ಸೊ ದಟ್ಸ್ ದ ಪವರ್ ಆಫ್ ಕಾಂಟೆಂಟ್. ನಾವಿಲ್ಲಿ ಎಷ್ಟೇ ಸರ್ಕಸ್ ಮಾಡಲ್ ಕಂಟೆಂಟ್ ಬಿದ್ದೋದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ವಿ ಆರ್ ಹೋಪಿಂಗ್ ದಟ್ ಇಟ್ಸ್ ಗುಡ್. ಫಿಂಗರ್ಸ್ ಕ್ರಾಸ್. ನಿಮ್ಮೆಲ್ಲರೂ ಸಪೋರ್ಟ್ ಇರಬೇಕು, ನಿಮ್ಮೆಲ್ಲರೂ ಬೆಂಬಲ ಇರಬೇಕು. ಥ್ರೂ ಯು ವಿ ಕ್ಯಾನ್ ರೀಚ್ ಅವರ್ ಪೀಪಲ್ ಅಂತ ವಿ ಆರ್ ರಿಯಲಿ ಹೋಪಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು.